ಹೆಲೋ ಆಲ್, ಯಾರ್ಯಾರಿಗೆ ಈ ಪ್ಲ್ಯಾಂಟ್ ಬಗ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಕಿಡ್ನಿ ಗಿಡ ಅಂತ ಹೇಳಿ ಕರೀತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ನರ್ಸರಿಗಳಲ್ಲಿ ಈ ಗಿಡ ಸಿಗುತ್ತೆ. ಎಲ್ಲಾದರೂ ನೀವು ನೋಡಿದ್ರೆ ಇದನ್ನು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಒಂದು ಗಿಡನ ನೆಟ್ಕೊಳ್ಳಿ. ಏನಾದರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಇದನ್ನು ತಿಂದರೆ ಅದು ಎಲ್ಲ ಪ್ರಾಬ್ಲಮ್ಮು ನೀಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಡೈಲಿ ಒಂದೊಂದು ಎಲೆನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ನೆಕ್ಸ್ಟು ನಮ್ಮ ಮನೆಯಲ್ಲಿ ಇವತ್ತು ಅಡುಗೆಗೆ ನುಗ್ಗೆಕಾಯಿ ಫ್ರೈಯನ್ನು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಲ್ಲಿ ತುಂಬ ಐರನ್ ಅಂಶ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಸಮ್ಗೆ ಅಥವಾ ಬೇಳೆ ತಿಳಿಸಾರು ಈ ರೀತಿ ಮಾಡಿದಾಗ ನುಗ್ಗೆಕಾಯಿ ಫ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನಂತೂ ಫಿಂಗರ್ ಲಿಕ್ಕಿಂಗ್ ಫುಡ್ ಅಂತಲೇ ಕರಿಬೋದು. ತುಂಬ ಯಮ್ಮಿ ಆಗಿತ್ತು. ಇದ್ರ ರೆಸಿಪಿ ಬೇಕು ಅನ್ನೋದಾದರೆ ಹೇಳಿ, ನಾನು ಫುಲ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ನುಗ್ಗೆಕಾಯಿ ಯಾವಾಗಲೂ ಸಾಂಬಾರು ಮಾಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.